ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2024ರಲ್ಲಿ ರಿಲೀಸ್ ಆದ ನಾಯ್ಸ್ ಎಂಬ ಸೌತ್ ಕೊರಿಯನ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಹಳೆ ಅಪಾರ್ಟ್ಮೆಂಟ್ನಲ್ಲಿ. ಅಲ್ಲಿ ಪ್ರತಿದಿನ ರಾತ್ರಿ ವಿಚಿತ್ರ ಮತ್ತು ಭಯಾನಕ ಶಬ್ದಗಳು ಕೇಳುತ್ತಾ ಇರುತ್ತೆ. 6ನೇ ಫ್ಲೋರ್ನಲ್ಲಿ ವಾಸಿಸೋ ಸೂಜಿನ್ ಎಂಬ ಹುಡುಗಿ ಈ ಸೌಂಡ್ಗಳಿಂದ ಅತಿಯಾದ ಕೋಪದಲ್ಲಿರ್ತಾಳೆ. ತನ್ನ ಮನೆಯ ಸೀಲಿಂಗ್ಗೆ ದೊಡ್ಡದಾದ ಸೌಂಡ್ ಪ್ರೂಫಿಂಗ್ ಮೆಟೀರಿಯಲ್ನಿಂದ ಕವರ್ ಮಾಡಿರ್ತಾಳೆ. ಆದರೂ ಮೇಲಿಂದ ಬರೋ ಅತಿಯಾದ ಹೆಜ್ಜೆ ಸದ್ದುಗಳು ಯಾರೋ ಬೇಕಂತಲೇ ಮಾಡುತ್ತಿರುವ ಹಾಗೆ ಅನ್ನಿಸುತ್ತಿರುತ್ತೆ. ಅದಕ್ಕಾಗಿ ಪ್ರೂಫ್ ಕಲೆಕ್ಟ್ ಮಾಡೋಕೆಂದು ಅವಳು ಆ ಶಬ್ದಗಳನ್ನು ರೆಕಾರ್ಡ್ ಮಾಡೋಕೆ ಶುರು ಮಾಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಕಿಟಕಿ ಹತ್ತಿರ ವಿಚಿತ್ರ ಸದ್ದು ಕೇಳುತ್ತೆ. ಕ್ಯಾಮ್ರಾದಲ್ಲಿ ಒಂದು ಮಬ್ಬಾದ ಶ್ಯಾಡೋ ಕಾಣುತ್ತೆ. ಈಗ ಪ್ರಶ್ನೆ ಏನೆಂದರೆ, ಈ ಶಬ್ದಗಳು ಬರುತ್ತಿರೋದು ಎಲ್ಲಿಂದ? ಇದು ಒಂದು ಘೋಸ್ಟ್ ಕೆಲಸನ ಅಥವಾ ಇದರ ಹಿಂದೆ ಯಾರಾದರೂ ಇರಬಹುದಾ? ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು 3 ದಿನದ ನಂತರ. ಆಗ ನಮಗೆ ಸೂಜಿನ್ನ ಅಕ್ಕನಾದ ಜೋಯಂಗ್ನನ್ನು ನೋಡ್ತೀವಿ. ಅವಳೊಬ್ಬಳು ಸಿಂಪಲ್ ವರ್ಕಿಂಗ್ ವುಮನ್ ಆಗಿರ್ತಾಳೆ. ಒಂದು ದಿನ ಅವಳಿಗೆ ಒಂದು ಕಂಪನಿಯವರಿಂದ ಕಾಲ್ ಬರುತ್ತೆ. ನಿಮ್ಮ ತಂಗಿ ಸೂಜಿನ್ ಕಳೆದ 3 ದಿನಗಳಿಂದ ಕೆಲಸಕ್ಕೆ ಬಂದಿಲ್ಲ ಎಂದು ಹೇಳ್ತಾರೆ. ಆಗ ಜೋಯಂಗ್ ತಕ್ಷಣ ತನ್ನ ತಂಗಿ ಇರುವ ಅಪಾರ್ಟ್ಮೆಂಟ್ಗೆ ಅಂದರೆ ಫ್ಲಾಟ್ ನಂಬರ್ 604ಗೆ ಹೋಗ್ತಾಳೆ. ಒಳಗೆ ಹೋಗೋಕ್ಕೂ ಮುಂಚೆ ಕೆಳಗಿನ ಫ್ಲೋರ್ನ ನೇಬರ್ ಅಂದರೆ 504ನವನು ಒಂದು ಕಂಪ್ಲೇಂಟ್ ನೋಟಿಸ್ ಹಾಕಿರೋದನ್ನ ನೋಡ್ತಾಳೆ. ಬಾಗಿಲು ತೆಗೆದಾಗ ಮನೆ ತುಂಬಾ ಗಲೀಜಾಗಿರುತ್ತೆ. ತಿಂಗಳಿನಿಂದ ಮನೆಯಲ್ಲಿ ಯಾರು ಕೂಡ ಇಲ್ಲ ಎನ್ನುವ ಹಾಗಿರುತ್ತೆ. ಅವಳು ತನ್ನ ತಂಗಿ ಫೋನ್ಗೆ ಕಾಲ್ ಮಾಡ್ತಾಳೆ. ಆದರೆ ಅವಳ ಫೋನ್ ಮನೆಯಲ್ಲಿಯೇ ಇರುತ್ತೆ. ಹಾಗೆ ಆ ಫೋನ್ ಪಾಸ್ವರ್ಡ್ನಿಂದ ಲಾಕ್ ಆಗಿರುತ್ತೆ. ಸ್ನೇಹಿತರೆ, ಈ ಇಬ್ಬರು ಅಕ್ಕ ತಂಗಿಯರ ಮಧ್ಯೆ ಸ್ವಲ್ಪ ಜಗಳವಾಗಿತ್ತು. ತಿಂಗಳುಗಳಿಂದ ಇವರು ಸರಿಯಾಗಿ ಮಾತಾಡಿರಲ್ಲ. ಜೋಯಂಗ್ ಕೊನೆ ಸಲ ಬಂದಾಗ ತನ್ನ ತಂಗಿ ಮೇಲಿಂದ ಯಾರು ಅತಿಯಾದ ಶಬ್ದ ಮಾಡುತ್ತಲೇ ಇದ್ದಾರೆ, ಇದರಿಂದ ನನಗೆ ಹುಚ್ಚು ಹಿಡಿಯುತ್ತಿದೆ ಎಂದು ಹೇಳಿಕೊಂಡಿರ್ತಾಳೆ. ಜೋಯಂಗ್ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡಿರ್ತಾಳೆ. ಆದರೆ ಈಗ ಅವಳ ತಂಗಿಯೇ ಮಾಯ ಆಗಿದ್ದಾಳೆ. ಆಗ ಡೋರ್ ಬೆಲ್ ಆಗುತ್ತೆ. ಹೊರಗಿನಿಂದ ಒಬ್ಬ ವ್ಯಕ್ತಿಯ ಧ್ವನಿ ಕೇಳುತ್ತೆ. ಆದರೆ ಡೋರ್ನ CCTVಯಲ್ಲಿ ಯಾರೂ ಕಾಣುವುದಿಲ್ಲ. ಭಯಗೊಂಡ ಜೋಯಂಗ್ ನಿಧಾನವಾಗಿ ಬಾಗಿಲು ತೆಗಿತಾಳೆ. ಬಂದಿದ್ದ ವ್ಯಕ್ತಿ ಯಾವಾಗಲೂ ಶಬ್ದ ಮಾಡ್ತೀರ ಎಂದು ಆರೋಪ ಮಾಡ್ತಾ ಇದ್ದ ಅದೇ ಕೆಳಗಿನ ಫ್ಲೋರ್ನ ನೇಬರ್. ಜೋಯಂಗ್ಗೆ ಅವನ ಮಾತನ್ನು ಕೇಳಿ ಶಾಕ್ ಆಗುತ್ತೆ. ಈ ಮನೆ ಖಾಲಿ ಇತ್ತು, ಹಾಗಾದರೆ ಶಬ್ದ ಮಾಡುತ್ತಿದ್ದವರು ಯಾರು ಎಂದು ತುಂಬಾ ಯೋಚನೆ ಮಾಡ್ತಾಳೆ. ಅದೇ ಸಮಯದಲ್ಲಿ ಅವಳಿಗೆ ಒಂದು ಜಾಗದಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯ ವಿಚಿತ್ರವಾದ ಆಕೃತಿ ಕಾಣುತ್ತೆ. ನೆಕ್ಸ್ಟ್ ಡೇ ಅಪಾರ್ಟ್ಮೆಂಟ್ನ ವಾಚ್ಮೆನ್ನ ಬಳಿ ಸಹಾಯ ಕೇಳ್ತಾಳೆ. ಆಗ ಆತ, ನಿನ್ನ ತಂಗಿ ಸೂಜಿನ್ ಯಾವಾಗಲೂ ತುಂಬಾ ವಿಚಿತ್ರವಾಗಿ ಆಡುತ್ತಿದ್ದಳು ಮತ್ತು ಇಡೀ ಅಪಾರ್ಟ್ಮೆಂಟ್ನಲ್ಲಿ ಯಾವುದೋ ಶಬ್ದವನ್ನ ಹುಡುಕಾಡುತ್ತಿದ್ದಳು ಎಂದು ವಾಚ್ಮೆನ್ ಹೇಳ್ತಾನೆ. ಆಗ ಇನ್ನೊಬ್ಬಳು ಹುಡುಗಿ ಓಡಿ ಬಂದು ಬೇಸ್ಮೆಂಟ್ನಿಂದ ಕೆಟ್ಟ ವಾಸನೆ ಬರುತ್ತಿದೆ ಎಂದು ಹೇಳ್ತಾಳೆ. ಆದರೆ ವಾಚ್ಮೆನ್ ಅದನ್ನ ಚೆಕ್ ಮಾಡೋಕೆ ಒಪ್ಪೋದಿಲ್ಲ, ಏಕೆಂದರೆ ಬೇಸ್ಮೆಂಟ್ ವರ್ಷಗಳಿಂದ ಕಸದಿಂದಲೇ ತುಂಬಿ ಹೋಗಿದೆ ಎಂದು. ಈಗ ಜೋಯಂಗ್ಗೆ ಅನುಮಾನ ಶುರುವಾಗುತ್ತೆ. ತನ್ನ ತಂಗಿ ಕಾಣೆಯಾಗಲು ಈ ವಿಚಿತ್ರ ಸದ್ದುಗಳು ಕೂಡ ಕಾರಣ ಇರಬಹುದಾ ಎಂದು. ಹಾಗಾಗಿ ಅವಳು ತನ್ನ ಜಾಬ್ನಿಂದ ಲೀವ್ ತೆಗೆದುಕೊಂಡು ನೇರವಾಗಿ ತನ್ನ ತಂಗಿಯ ಫ್ಲಾಟ್ ನಂಬರ್ 604ಗೆ ಶಿಫ್ಟ್ ಆಗ್ತಾಳೆ. ಮನೆಯನ್ನ ಕ್ಲೀನ್ ಮಾಡುವಾಗ ಅವಳ ತಂಗಿ ಸೂಜಿನ್ನ ಪಾಸ್ಟ್ ನೆನಪುಗಳು ಅವಳನ್ನ ಕಾಡುತ್ತಾ ಇರುತ್ತೆ. ಹಲವಾರು ಪ್ರಯತ್ನಗಳ ನಂತರ ಅವಳು ತನ್ನ ತಂಗಿಯ ಫೋನನ್ನು ಅನ್ಲಾಕ್ ಮಾಡ್ತಾಳೆ ಮತ್ತು ಕೊನೆಯ ಕಾಲ್ ಒಂದು ಅನ್ನೌನ್ ನಂಬರ್ಗೆ ಹೋಗಿರೋದನ್ನ ಕಂಡು ಹಿಡಿತಾಳೆ. ಅವಳು ಆ ನಂಬರ್ಗೆ ಕಾಲ್ ಮಾಡಿದರೆ ಆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಬೇಜಾರಿನಿಂದ ಒಂದು ಮೆಸೇಜ್ ಹಾಕ್ತಾಳೆ, ಏಕೆಂದರೆ ಏನಾದರೂ ಕ್ಲೂಸ್ ಸಿಗಬಹುದು ಎಂದು. ಸೂಜಿನ್ ಮಾಡಿರೋ ರೆಕಾರ್ಡಿಂಗ್ಸ್ ಅನ್ನು ಫೋನಲ್ಲಿ ಕೇಳುತ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಮೇಲಿನ ಫ್ಲಾಟ್ನಿಂದ ಜೋರಾದ ಸೌಂಡ್ ಬರುತ್ತೆ. ಜೋಯಂಗ್ಗೆ ಅತಿಯಾದ ಭಯವಾಗುತ್ತೆ. ಆದರೂ ಧೈರ್ಯ ತೆಗೆದುಕೊಂಡು ಆ ರೆಕಾರ್ಡಿಂಗ್ ಅನ್ನು ಕೇಳೋದನ್ನ ಮುಂದುವರಿಸ್ತಾಳೆ. ರೆಕಾರ್ಡಿಂಗ್ನಲ್ಲಿ ತನ್ನ ತಂಗಿಯ ಕಿರುಚಾಟ ಮತ್ತು ಕೆಲವು ವಿಚಿತ್ರವಾದ ಶಬ್ದದ ಎಕೋ ಕೇಳುತ್ತಿರುತ್ತೆ. ಜೋಯಂಗ್ ಇದು ರೆಕಾರ್ಡಿಂಗ್ನಲ್ಲಿರುವ ಒಂದು ಭಾಗ ಎಂದು ಅಂದುಕೊಂಡಿರ್ತಾಳೆ. ಆದರೆ
ಆ ರೆಕಾರ್ಡಿಂಗ್ ಅನ್ನು ಆಫ್ ಮಾಡಿದ ಕ್ಷಣ ಅದೇ ಶಬ್ದಗಳು ಅವಳ ಸುತ್ತಲೂ ಕೇಳುತ್ತಾ ಇರುತ್ತೆ. ನಂತರ ಇದ್ದಕ್ಕಿದ್ದಂತೆ ಅವಳ ಕಿವಿಯಲ್ಲಿ ಒಬ್ಬಳು ಮಹಿಳೆಯ ಪಿಸು ಮಾತು ಕೇಳುತ್ತೆ. ಈಗ ಈ ಬಿಲ್ಡಿಂಗ್ ಸಾಮಾನ್ಯವಾದ ಜಾಗ ಅಲ್ಲ ಎಂದು ಅವಳಿಗೆ ಕನ್ಫರ್ಮ್ ಆಗುತ್ತೆ. ಈ ಮನೆಯಲ್ಲಿ ಪ್ಯಾರನಾರ್ಮಲ್ ಆಕ್ಟಿವಿಟಿ ನಡೆಯುತ್ತಿದೆ ಎಂದು ಅವಳಿಗೆ ಅನ್ನಿಸಲು ಶುರುವಾಗುತ್ತೆ. ನಂತರ ಈ ಅತಿಯಾದ ಯೋಚನೆ ಹಾಗೂ ಭಯದಿಂದ ಹೊರಬರಲು ಸ್ನಾನಕ್ಕೆ ಹೋಗ್ತಾಳೆ. ಹೀಗಿರುವಾಗ ಡೋರ್ ಬೆಲ್ಲಾಗುತ್ತೆ. ಜೊತೆಗೆ ಸೂಜಿನ್ ಕೂಗುತ್ತಿರುವ ರೀತಿ ಅವಳ ಧ್ವನಿ ಕೇಳುತ್ತೆ. ಆಗ ಜೋಯಂಗ್ ಭಯದಿಂದ ಬಾಗಿಲಿನ ಕಡೆ ಹೋಗ್ತಾಳೆ. ಡೋರ್ನ ಹೋಲ್ ಮೂಲಕ ಬಂದಿರೋದು ಯಾರು ಎಂದು ಇಣುಕಿ ನೋಡ್ತಾಳೆ. ಹೊರಗೆ ಒಂದು ಕಪ್ಪು ಕಣ್ಣು ನೇರವಾಗಿ ಅವಳನ್ನೇ ನೋಡುತ್ತಾ ಇರುತ್ತೆ. ಆಗ ಜೋಯಂಗ್ ತುಂಬಾ ಹೆದರ್ತಾಳೆ. ಮರುದಿನ ಬೆಳಿಗ್ಗೆ ಜೋಯಂಗ್ನನ್ನು ಕೀಹು ಎಂಬಾತ ಮೀಟ್ ಮಾಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಈತ ಕಾಣಿಯಾಗಿರುವ ಸೂಜಿನ್ನ ಬಾಯ್ ಫ್ರೆಂಡ್ ಎಂದು. 3 ದಿನಗಳಿಂದ ಅವಳಿಂದ ಕಾಲ್ ಬರದೆ ಎದ್ದಿದ್ದಕ್ಕೆ ಏನೆಂದು ವಿಚಾರಿಸಲು ಆತ ಬಂದಿರ್ತಾನೆ. ಆಗ ಜೋಯಂಗ್ ಸೂಜಿನ್ ಕಾಣಿಯಾಗಿರುವ ವಿಷಯವನ್ನ ಅವನಿಗೆ ತಿಳಿಸ್ತಾಳೆ. ಆಗ ಸೂಜಿನ್ ಕೊನೆಯದಾಗಿ ಕಾಲ್ ಮಾಡಿದ್ದ ನಂಬರ್ನಿಂದ ಪುನಃ ಕಾಲ್ ಬರುತ್ತೆ. ಆ ಕಾಲ್ ಮಾಡಿದವರು ಅಪಾರ್ಟ್ಮೆಂಟ್ ಸೊಸೈಟಿಯ ಒಬ್ಬಳು ಎಂಪ್ಲಾಯ್. ಆಗ ಅವರು ಅಲ್ಲಿಗೋಗ್ತಾರೆ. ನಿಮ್ಮ ತಂಗಿ ಆಗಾಗ ಆಫೀಸ್ಗೆ ಬಂದು ಕಂಪ್ಲೇಂಟ್ ಮಾಡುತ್ತಿದ್ದಳು. ಕೆಲವೊಮ್ಮೆ ಮೇಲಿಂದ ತುಂಬಾ ಶಬ್ದ ಬರುತ್ತಿದೆ ಎಂದು, ಇನ್ನೊಂದು ಸಲ ಅಪಾರ್ಟ್ಮೆಂಟ್ನಲ್ಲಿ ಘೋಸ್ಟ್ಗಳು ಅಲೆದಾಡುತ್ತಿವೆ ಎಂದು ಹೇಳುತ್ತಿದ್ದಳು ಎಂದು ಅವರಿಗೆ ಹೇಳ್ತಾರೆ. ಈ ವಿಷಯ ತಿಳಿದ ಜೋಯಂಗ್ ಹಾಗೂ ಕೀಹು ಮನೆಗೆ ವಾಪಸ್ ಬರ್ತಾರೆ. ಅವರು ಡೋರ್ನ ಮೇಲೆ ಅಂಟಿಸಿದ ಶಬ್ದ ಮಾಡಬೇಡ ಎಂಬ ಇನ್ನೊಂದು ವಾರ್ನಿಂಗ್ ನೋಟಿಸ್ ನೋಡ್ತಾರೆ. ಆ ರಾತ್ರಿ ಸೂಜಿನ್ನ ಮಿಸ್ಸಿಂಗ್ ಪೋಸ್ಟ್ಗಳನ್ನ ರೆಡಿ ಮಾಡ್ತಾರೆ. ಈ ಸಮಯದಲ್ಲಿ ಡೋರ್ ಬೆಲ್ಲಾಗುತ್ತೆ. ಅಲ್ಲಿ ನಿಂತಿದ್ದವನು ಫ್ಲಾಟ್ 504ನ ಕೆಳಗಿನ ಮನೆಯ ನೇಬರ್. ಅವನು ಮೊದಲಿಗಿಂತ ತುಂಬಾ ಕೆಟ್ಟದಾಗಿ ಕಾಣುತ್ತಿರುತ್ತಾನೆ. ಆಗ ಕೀಹೋನ್ ಡೋರ್ ತೆಗೆದಾಗ ಇದು ನಿಮಗೆ ಕೊನೆಯ ವಾರ್ನಿಂಗ್ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಆ ವ್ಯಕ್ತಿ ಒಂದು ದೊಡ್ಡ ಚಾಕು ಹಿಡಿದಿರೋದನ್ನ ಕೀಹು ಗಮನಿಸ್ತಾನೆ. ಅವನು ಜೋಯಂಗ್ಗೆ ಮುಂದಿನ ಸಲ ಅವನು ಬಂದರೆ ದಯವಿಟ್ಟು ಬಾಗಿಲು ತೆಗಿಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ಮರುದಿನ ಜೋಯಂಗ್ ಅಪಾರ್ಟ್ಮೆಂಟ್ನ ಒಳಗೆ ಮಿಸ್ಸಿಂಗ್ ಪೋಸ್ಟರ್ಗಳನ್ನ ಅಂಟಿಸ್ತಾ ಇರ್ತಾಳೆ. ಆಗ ಒಂದು ಚಿಕ್ಕ ಹುಡುಗ ವಿಚಿತ್ರವಾಗಿ ಬೇಸ್ಮೆಂಟ್ನ ಕಡೆ ನೋಡ್ತಾ ಇರೋದನ್ನ ಗಮನಿಸ್ತಾಳೆ. ಆಗ ಅವಳು ತನ್ನ ಫೋನ್ನ ಫ್ಲಾಶ್ ಲೈಟ್ ಹಾಕಿ ನೋಡೋಕೆ ಹೋಗ್ತಾಳೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಇಲಿ ಓಡಿ ಬಂದು ಅವಳನ್ನ ಹೆದರಿಸುತ್ತೆ. ಹೀಗಿರುವಾಗ ಮೇಲಿನ ಫ್ಲೋರ್ನ ಮಿನ್ ಎಂಬ ಮಹಿಳೆ ಜೋಯಂಗ್ ಜೊತೆ ತುಂಬಾ ಹೊತ್ತು ಮಾತಾಡ್ತಾಳೆ. ಆಗ ಜೋಯಂಗ್ಗೆ ಗೊತ್ತಾಗುತ್ತೆ ಈ ಮಿನ್ಗೆ ಏನೋ ವಿಷಯ ತಿಳಿದಿದೆ ಎಂದು. ಹೀಗಿರುವಾಗ ದೂರದಲ್ಲಿ ಒಬ್ಬಳು ಹುಡುಗಿ ಉಯ್ಯಾಲೆ ಮೇಲೆ ಕೂತಿರೋದನ್ನ ಗಮನಿಸ್ತಾಳೆ. ಆದರೆ ಪುನಃ ನೋಡಿದಾಗ ಆಕೆ ನಿಗೂಢವಾಗಿ ಮಾಯಾಗಿರ್ತಾಳೆ. ಮನೆಗೆ ವಾಪಸ್ ಬಂದ ಮೇಲೆ ಜೋಯಂಗ್ಗೆ ಡ್ರೈನ್ ಪೈಪ್ನ ಮೂಲಕ ತನ್ನ ತಂಗಿಯ ಧ್ವನಿ ಕೇಳುತ್ತೆ. ಅವಳು ತನ್ನ ಕಿವಿಯನ್ನ ಒತ್ತಿಟ್ಟು ಎಚ್ಚರಿಕೆಯಿಂದ ಕೇಳ್ತಾಳೆ. ಆದರೆ ಆಗ ಆ ಧ್ವನಿ ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತೆ. ಆಗ ಬಾಗಿಲು ತಾನಾಗಿ ಓಪನ್ ಆಗುತ್ತೆ. ಆ ಕ್ಷಣದಲ್ಲಿ ಜೋಯಂಗ್ ತನ್ನ ತಂಗಿ ಸೂಜಿನ್ ಮನೆಯ ಒಳಗೆ ಬರೋದನ್ನು ನೋಡಿ ಶಾಕ್ ಆಗ್ತಾಳೆ. ಬಂದ ಆಕೆ ನೇರವಾಗಿ ಅವಳ ರೂಮ್ಗೆ ಹೋಗ್ತಾಳೆ. ಜೋಯಂಗ್ ಅವಳ ಹಿಂದೆಯೇ ಹೋಗಿ ರೂಮ್ನ ಡೋರ್ ತೆಗೆದಾಗ ಸೂಜಿನ್ ಅಲ್ಲಿರೋದಿಲ್ಲ. ಅದು ಅವಳ ಭ್ರಮೆಯಾಗಿರುತ್ತೆ. ನಂತರ ಹಿಂದೆ ತಿರುಗಿ ನೋಡಿದಾಗ ಸೂಜಿನ್ ಸೀಲಿಂಗ್ನಲ್ಲಿ ನೇಣು ಹಾಕಿಕೊಂಡು ನೇತಾಡುತ್ತಿರೋದನ್ನ ನೋಡ್ತಾಳೆ. ಇದನ್ನ ನೋಡಿ ಅವಳು ಜೋರಾಗಿ ಕಿರುಚಾಡಿಕೊಂಡು ಅಳ್ತಾಳೆ. ಆಗ ಜೋಯಂಗ್ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇಷ್ಟು ಹೊತ್ತು ನಾನು ಕಂಡಿದ್ದು ಕೆಟ್ಟ ಕನಸು ಎಂದು. ಅದೇ ಭಯದಲ್ಲಿ ನೀರು ಕುಡಿಯೋಕೆ ಕಿಚನ್ ಕಡೆ ಹೋಗ್ತಾಳೆ. ಅವಳ ದೃಷ್ಟಿ ನಿಧಾನವಾಗಿ ಬಾಲ್ಕನಿ ಕಡೆ ಹೋಗುತ್ತೆ. ಅಲ್ಲಿ ಅವಳು ಕತ್ತಲೆಯಿಂದ ಹೊರ ಬರುತ್ತಿರುವ ಭಯಾನಕ ಕೈಗಳಿರುವ ನೆರಳನ್ನು ನೋಡ್ತಾಳೆ. ಅವಳ ಇಡೀ ದೇಹ ಭಯದಿಂದ ನಡುಗುತ್ತೆ. ಇದ್ದಕ್ಕಿದ್ದ ಹಾಗೆ ಹೊರಗಡೆ ವಿಚಿತ್ರ ಸದ್ದುಗಳು ಕೇಳಿಸುತ್ತೆ. ಕೆಳಗಿನ ನೇಬರ್ ಮತ್ತೆ ತುಂಬಾ ಕೋಪದಿಂದ ಕಂಪ್ಲೇಂಟ್ ಮಾಡಲು ಬಂದಿರ್ತಾನೆ. ಆದರೆ ಜೋಯಂಗ್ ಅವನನ್ನ ಇಗ್ನೋರ್ ಮಾಡಿ ಧೈರ್ಯ ತೆಗೆದುಕೊಂಡು ಚಾಕು ಹಿಡಿದು ಬಾಲ್ಕನಿ ಕಡೆ ನಡಿತಾಳೆ. ಆದರೆ ಅಲ್ಲಿಗೆ ಹೋದಾಗ ಆ ಶ್ಯಾಡೋ ಮಾಯವಾಗಿರುತ್ತೆ. ಅವಳು ಕಿಟಕಿಯಿಂದ ಹೊರಗೆ ನೋಡ್ತಾಳೆ. ಆ ನೇಬರ್ ಕೂಡ ಹೊರಟೋಗಿರೋದನ್ನ ಗಮನಿಸ್ತಾಳೆ. ಇತ್ತ ಆ ವ್ಯಕ್ತಿ ಮೇಲಿನ 7ನೇ ಫ್ಲೋರ್ನಿಂದ ಬರುತ್ತಿದ್ದ ಸೌಂಡ್ನಿಂದ ತುಂಬಾ ಕೋಪಗೊಳ್ತಾನೆ. ವೇಗವಾಗಿ ಅಲ್ಲಿಗೆ ತಲುಪಿದ ತಕ್ಷಣ ಕತ್ತರಿಸಿದ ಒಂದು ಮನುಷ್ಯನ ತಲೆ ಇಣುಕಿದ ಹಾಗೆ ಅವನಿಗೆ ಕಾಣುತ್ತೆ.
ಅದೇ ಸಮಯದಲ್ಲಿ ಭಯಾನಕವಾದ ಆತ್ಮವನ್ನ ನೋಡಿ ತನ್ನ ಜೀವವನ್ನ ಉಳಿಸಿಕೊಳ್ಳೋಕೆ ಓಡೋಗ್ತಾನೆ. ಅವನನ್ನ ಆ ಆತ್ಮ ಬೆನ್ನಟ್ಟುತ್ತೆ. ಭಯದಲ್ಲಿದ್ದ ಆತ ನೇರವಾಗಿ 7ನೇ ಫ್ಲೋರ್ನ ಬಾಲ್ಕನಿಯಿಂದ ಕೆಳಗೆ ಬೀಳ್ತಾನೆ. ಹಾಗೆಯೇ ಆತ ಸತ್ತೋಗ್ತಾನೆ. ಪೊಲೀಸರು ಬಂದು ಈ ಘಟನೆಯನ್ನ ಕೇವಲ ಒಂದು ಆಕ್ಸಿಡೆಂಟ್ ಅಂತ ತಳ್ಳಿ ಹಾಕ್ತಾರೆ. ಆದರೆ ಜೋಯಂಗ್ಗೆ ಇದು ಸಾಮಾನ್ಯ ಸಾವು ಅಲ್ಲ ಅಂತ ಅನುಮಾನ ಬರುತ್ತೆ. ಅವಳು ಪೊಲೀಸರ ಜೊತೆ ಮಾತಾಡಲು ತಯಾರಾಗಿದ್ದಾಗ ಅಲ್ಲಿಗೆ ಸೊಸೈಟಿಯ ಪ್ರೆಸಿಡೆಂಟ್ ಅವಳ ಮುಂದೆ ಬಂದು ಅವಳನ್ನ ತಡಿತಾಳೆ. ಸುಳ್ಳು ಸುಳ್ಳು ವಿಷಯಗಳನ್ನ ಹರಡಬೇಡ, ಹೀಗೆ ಮಾಡಿದರೆ ನಮ್ಮ ಅಪಾರ್ಟ್ಮೆಂಟ್ನ ರೀಡೆವಲಪ್ಮೆಂಟ್ ಪ್ಲಾನ್ ಹಾಳಾಗುತ್ತೆ ಎಂದು ಹೇಳ್ತಾಳೆ. ನಂತರ ಆಕೆ ಫ್ಲಾಟ್ 604 ಅಲ್ಲಿ ವಾಸಿಸೋ ಜನರು ಯಾವಾಗಲೂ ಹುಚ್ಚರಾಗಿ ಕೊನೆಯಾಗ್ತಾರೆ ಎಂದು ಜೋಯಂಗ್ನನ್ನ ನೋಡಿಕೊಂಡು ಹೇಳ್ತಾಳೆ. ಅದನ್ನು ಕೇಳಿ ಜೋಯಂಗ್ಗೆ ಶಾಕ್ ಆಗುತ್ತೆ. ಈ ಫ್ಲಾಟ್ನಲ್ಲಿ ಈಗಾಗಲೇ ಏನೋ ಆಗಿದೆ ಎಂಬ ಅನುಮಾನ ಅವಳಿಗೆ ಬರುತ್ತೆ. ಅವಳು ತಕ್ಷಣ ಫ್ಲಾಟ್ 804ರ ಬಾಗಿಲು ನಾಕ್ ಮಾಡ್ತಾಳೆ. ಅಲ್ಲಿ ವಾಸಿಸ್ತಾ ಇದ್ದ ಮಹಿಳೆ ಒಮ್ಮೆ ಜೋಯಂಗ್ ಜೊತೆ ಮಾತಾಡಿದ್ದ ಮಿನ್ನಾಗರ್ತಾಳೆ. ಮಾತಾಡಲು ಶುರು ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಹುಡುಗಿ ಜೋಯಂಗ್ನ ಹಿಂದೆ ಓಡೋಗ್ತಾಳೆ. ಆಗ ಮಿನ್, ಚಿಂತೆ ಮಾಡಬೇಡ, ಅದು ನನ್ನ ಮಗಳು ಅಂತಾಳೆ. ನಂತರ ನಿಧಾನವಾಗಿ ಅವಳು 1 ವರ್ಷದ ಹಿಂದಿನ ಒಂದು ಘಟನೆಯ ಬಗ್ಗೆ ಜೋಯಂಗ್ಗೆ ಹೇಳಲು ಶುರು ಮಾಡ್ತಾಳೆ. ನಿನ್ನ ಮನೆಯ ಮೇಲಿನ ಫ್ಲಾಟ್ 704 ಅಲ್ಲಿ ವಾಸಿಸ್ತಾ ಇದ್ದ ನಮ್ಮ ಅಪಾರ್ಟ್ಮೆಂಟ್ನ ಮಾಜಿ ಚೇರ್ವುಮೆನ್ ಮಿಂಜಿ ಮೇಲಿಂದ ಬರುತ್ತಿದ್ದ ಶಬ್ದದಿಂದ ಹುಚ್ಚಿಯಾಗಿದ್ದಳು ಮತ್ತು ಪ್ರತಿದಿನ ಗೋಡೆಗಳಿಗೆ ಹೊಡೆಯುತ್ತಾ ಶಬ್ದವನ್ನ ನಿಲ್ಲಿಸು ಎಂದು ಜೋರಾಗಿ ಕೂಗುತ್ತಾ ಇದ್ದಳು. ನನ್ನ ಮನೆಗೆ ಬಂದು ನಿನ್ನ ಮಗಳೇ ಆಟವಾಡುತ್ತಾ ಈ ಶಬ್ದ ಮಾಡುತ್ತಿರೋದು ಎಂದು ನನ್ನ ಜೊತೆ ಜಗಳ ಮಾಡುತ್ತಿದ್ದಳು. ಆದರೆ ಈ ಶಬ್ದಗಳು 604ನಲ್ಲಿದ್ದ ವ್ಯಕ್ತಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಒಂದು ದಿನ ಹುಚ್ಚನಾದ ಆತ 704ಗೆ ನುಗ್ಗಿ ಚೇರ್ವುಮೆನ್ ಮಿಂಜಿಯನ್ನ ತುಂಬಾ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ. ಆದರೆ ಅರೆ ಜೀವದಲ್ಲಿದ್ದ ಮಿಂಜಿ ಸಹಾಯಕ್ಕಾಗಿ ಗೋಡೆಗಳಿಗೆ ಹೊಡೆದು ಕೂಗುತ್ತಿದ್ದಳು. ಆದರೆ ನನ್ನನ್ನು ಸೇರಿ ಅಪಾರ್ಟ್ಮೆಂಟ್ನಲ್ಲಿದ್ದ ಜನ ಅದನ್ನ ಕೇವಲ ಇನ್ನೊಂದು ರೀತಿಯ ಶಬ್ದ ಎಂದುಕೊಂಡು ಇಗ್ನೋರ್ ಮಾಡಿದವು. ಆ ದಿನದ ನಂತರ ಕೊಲೆ ಮಾಡಿದ 604ನ ಮನುಷ್ಯ ನಿಗೂಢವಾಗಿ ಮಾಯವಾದ. ಅನೇಕರು ಆ ವ್ಯಕ್ತಿ ಇಲ್ಲೇ ಓಡಾಡಿರೋದನ್ನ ನೋಡಿದ್ದೀವಿ ಎಂದು ಹೇಳಿದರು. ಆದರೆ ಪೊಲೀಸ್ ರೆಕಾರ್ಡಿಂಗ್ನಲ್ಲಿ ಅವನ ಬಗ್ಗೆ ಮಾಹಿತಿಯೇ ಇಲ್ಲ. ಕೊಲೆಯಾದಾಗಿನಿಂದ ಫ್ಲಾಟ್ 704 ಯಾವಾಗಲೂ ಖಾಲಿಯಾಗಿಯೇ ಉಳಿದಿದೆ ಎಂದು ಹೇಳ್ತಾಳೆ. ಜೂಯಂಗ್ ಈ ವಿಷಯವನ್ನ ಕೀಹೋಗೆ ಹೇಳಿದಾಗ ಅವನು ತಕ್ಷಣ ಅನುಮಾನ ಪಡ್ತಾನೆ. ತಲೆ ಮರೆಸಿಕೊಂಡಿರೋ ಆ ಕಿಲ್ಲರ್ ಈ ಅಪಾರ್ಟ್ಮೆಂಟ್ನಲ್ಲಿ ಯಾರಿಗೂ ಗೊತ್ತಾಗದಂತೆ ಯಾವುದೋ ಸೀಕ್ರೆಟ್ ಪ್ಲೇಸ್ನಲ್ಲಿ ಇರಬಹುದು. ಸೂಜಿನ್ ಕಾಣಿಯಾಗಲು ಅವನು ಕಾರಣನಾಗಿದ್ದರೂ ಆಗಿರಬಹುದು ಎಂದು ಹೇಳ್ತಾನೆ. ಅವನ ಮಾತನ್ನು ಕೇಳಿದ ಜೂಯಂಗ್ಗೆ ಇದ್ದಕ್ಕಿದ್ದ ಹಾಗೆ ಬೇಸ್ಮೆಂಟ್ ನೆನಪಾಗುತ್ತೆ. ಅವರಿಬ್ಬರು ಧೈರ್ಯ ತೆಗೆದುಕೊಂಡು ಲಾಕ್ ಮುರಿದು ಒಳಗೋಗ್ತಾರೆ. ಕತ್ತಲೆಯ ಬೇಸ್ಮೆಂಟ್ನಲ್ಲಿ ಟಾರ್ಚ್ ಮೂಲಕ ಹೋದಾಗ 2 ದಾರಿ ಕಾಣುತ್ತೆ. ಅವರು ಬೇರೆ ಬೇರೆಯಾಗಿ ಹುಡುಕೋಕೆ ನಿರ್ಧರಿಸ್ತಾರೆ. ಕ್ಯಾಮ್ರಾ ಹಿಡಿದಿರುವ ಕೀಹು ನಿಧಾನವಾಗಿ ಮುಂದೆ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಅವನು ಏನನ್ನು ಗಮನಿಸ್ತಾನೆ. ನೆಲದ ಮೇಲೆ ಮನುಷ್ಯನ ಶವ ಇರೋ ರೀತಿ ಕಾಣುತ್ತೆ. ಅದು ಮಾಜಿ ಚೇರ್ವುಮನ್ ಆಗಿದ್ದ ಮಿಂಜಿಯನ್ನು ಕೊಂದಿದ್ದ ಕಿಲ್ಲರ್ರೇ ಆಗಿರ್ತಾನೆ. ಅವನು ಹತ್ತಿರ ಹೋಗಿ ನೋಡೋಕೆ ಮುಂದಾದಾಗ ಅತಿ ಜೋರಾದ ಶಬ್ದ ಶುರುವಾಗುತ್ತೆ. ತುಂಡಾದ ಅದರ ತಲೆ ನೇರವಾಗಿ ಅವನ ಕಾಲಿನ ಕಡೆ ಉರುಳುತ್ತೆ. ಇತ್ತ ಏನಾಗುತ್ತಿದೆ ಎಂದು ಅರ್ಥವಾಗದೆ ಜೂಯಂಗ್ ಅವನ ಕಡೆ ಓಡಿ ಬರ್ತಾಳೆ. ಆಗ ಡಿಮೋನಿಕ್ ಪೊಸೆಷನ್ ನಲ್ಲಿದ್ದ ಕೀಹು ಜೂಯಂಗ್ ಮೇಲೆ ದಾಳಿ ಮಾಡಲು ಮುಂದಾಗ್ತಾನೆ. ಅವನನ್ನ ಆ ರೀತಿಯಾಗಿ ನೋಡಿ ಜೂಯಂಗ್ಗೆ ತುಂಬಾ ಭಯವಾಗುತ್ತೆ. ಅವನಿಂದ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡ್ತಾಳೆ. ಆಗ ಕಂಡ ಕಿಟಕಿಯ ಮೂಲಕ ಹೋಗಲು ನೋಡಿದಾಗ ಕೀಹು ಅವಳ ಕಾಲನ್ನು ಹಿಡಿದು ಎಳಿತಾನೆ. ಆಗ ಬರುವ ಪ್ರೆಸಿಡೆಂಟ್ ಜೂಯಂಗ್ನನ್ನು ತನ್ನ ಕಡೆಗೆ ಎಳೆದುಕೊಳ್ತಾಳೆ. ತುಂಬಾ ಸಮಯದ ನಂತರ ಜೂಯಂಗ್ ಪ್ರೆಸಿಡೆಂಟ್ನ ಮನೆಯಲ್ಲಿ ಎಚ್ಚರವಾಗ್ತಾಳೆ. ಆಗ ಜೂಯಂಗ್ ಅವಳ ಜೊತೆ ತುಂಬ ಹೊತ್ತು ಮಾತಾಡುತ್ತಾ ಹೀಗೆ ಹೇಳ್ತಾಳೆ, ಈ ಅಪಾರ್ಟ್ಮೆಂಟ್ನಲ್ಲಿ ಬರುತ್ತಿರುವ ಶಬ್ದವನ್ನ ಮಾಡುತ್ತಿರೋದು 804ನಲ್ಲಿರುವ ಮಿನ್ನ ಮಗಳು. ಆಕೆ ಆಟವಾಡುತ್ತಾ ಈ ಶಬ್ದ ಮಾಡುತ್ತಿದ್ದಾಳೆ ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿದ ಪ್ರೆಸಿಡೆಂಟ್ ಶಾಕ್ ಆಗ್ತಾಳೆ. 804ರ ಹುಡುಗಿ ವರ್ಷಗಳ ಹಿಂದೆಯೇ ಒಂದು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದಾಳೆ ಎಂದು ಹೇಳ್ತಾಳೆ. ಆ ಮಾತನ್ನ ಕೇಳಿದ ಜೂಯಂಗ್ಗೆ ಅತಿಯಾದ ಗಾಬರಿಯಾಗುತ್ತೆ. ಹಾಗಾದರೆ ಆ ದಿನ ನಾನು ಅವರ ಮನೆಯಲ್ಲಿ ನೋಡಿದ್ದು ಯಾರನ್ನು ಎಂದು ತುಂಬಾ ಯೋಚನೆ ಮಾಡ್ತಾಳೆ. ನಂತರ ಅಲ್ಲಿಗೆ ಪೊಲೀಸ್ ಟೀಮ್ ಬರುತ್ತೆ.
ಬಂದ ಅವರಿಗೆ ಕೀಹೂನ ಶವ ಸಿಗುತ್ತೆ. ಅವನ ಸಾವನ್ನು ನೋಡಿ ಜೋಯಂಗ್ ತುಂಬಾ ಅಳ್ತಾಳೆ. ಆಗಲೂ ಸುಮ್ಮನಾಗದ ಜೋಯಂಗ್ ಪುನಃ ಯಾರಿಗೂ ತಿಳಿಯದಂತೆ ತನ್ನ ತಂಗಿಗಾಗಿ ಆ ಬೇಸ್ಮೆಂಟ್ಗೆ ಹೋಗ್ತಾಳೆ. ಅಲ್ಲಿದ್ದ ಕಸದ ಮಧ್ಯೆ ಜೋಯಂಗ್ಗೆ ಸೂಜಿನ್ನ ಕ್ಯಾಮ್ರಾ ಸಿಗುತ್ತೆ. ಆ ಕ್ಯಾಮ್ರಾವನ್ನ ತನ್ನ ಫೋನ್ಗೆ ಕನೆಕ್ಟ್ ಮಾಡಿಕೊಂಡಾಗ ಅದರಲ್ಲಿ ಒಂದು ಫೋಟೇಜ್ ಇರುತ್ತೆ. ಅದರಿಂದ ಜೋಯಂಗ್ಗೆ ಗೊತ್ತಾಗುವುದೇನೆಂದರೆ ನಿಜವಾದ ಶಬ್ದ 804 ಮನೆಯಿಂದ ಬರುತ್ತಿದ್ದು ಆ ಶಬ್ದಗಳನ್ನ ಮಿಷಿನ್ ಮೂಲಕ ಮಿನ್ ಮಾಡುತ್ತಿದ್ದಳು. ಆಕೆ ಈ ಅಪಾರ್ಟ್ಮೆಂಟ್ ರೀಡೆವಲಪ್ ಆಗೋದನ್ನ ತಡೆಯೋಕೆ ಪ್ರಯತ್ನ ಪಡುತ್ತಿದ್ದಳು. ಈ ರೀತಿ ಮಾಡಲು ಕಾರಣ ಏನೆಂದು ನಮಗೆ ಮುಂದೆ ಗೊತ್ತಾಗುತ್ತೆ. ನಂತರ ಜೋಯಂಗ್ ಸಿಕ್ಕ ಕ್ಲೂಗಳನ್ನ ಫಾಲೋ ಮಾಡಿ ಒಂದು ಜಾಗಕ್ಕೆ ಬರ್ತಾಳೆ. ಕೊನೆಗೂ ಜೀವದಲ್ಲಿರೋ ಸೂಜಿನನ್ನು ಪತ್ತೆ ಮಾಡ್ತಾಳೆ. ಆದರೆ ಅದೇ ಸಮಯದಲ್ಲಿ ಸೂಜಿನನ್ನು ಕಿಡ್ನಾಪ್ ಮಾಡಿ ಈ ಜಾಗದಲ್ಲಿ ಇಟ್ಟಿದ್ದ ಮಿನ್ ಕಾಣಿಸಿಕೊಳ್ತಾಳೆ. ಜೋಯಂಗ್ ತಕ್ಷಣ ತನ್ನ ತಂಗಿಯನ್ನ ಒಂದು ಕ್ಲೋಸೆಟ್ನಲ್ಲಿ ಬಚ್ಚಿಟ್ಟು ಮಿನ್ ಮುಂದೆ ಬರ್ತಾಳೆ. ಈ ಸಮಯದಲ್ಲಿ ಮಿನ್ ಅಸಲಿ ಸತ್ಯವನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಮಿನ್ ಮಗಳು ಆಟವಾಡುತ್ತಾ ಶಬ್ದ ಮಾಡುತ್ತಿದ್ದ ಕಾರಣ ಕೆಳಗಡೆಯ ಮನೆಯಲ್ಲಿದ್ದ ಮಿಂಜಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಆಕೆ ಪ್ರತಿದಿನ ಬಂದು ಜಗಳ ಮಾಡುತ್ತಿದ್ದ ಕಾರಣ ಮಿನ್ ತನ್ನ ಮಗಳನ್ನ ಆಟವಾಡಲು ಹೊರಗೆ ಕಳಿಸ್ತಾಳೆ. ಆದರೆ ಒಂದು ದಿನ ಆ ಹುಡುಗಿ ಆಕ್ಸಿಡೆಂಟ್ನಿಂದ ಸತ್ತೋಗ್ತಾಳೆ. ತನ್ನ ಮಗಳ ಸಾವಿಗೆ ಮಿಂಜಿ ಸೇರಿ ಅಪಾರ್ಟ್ಮೆಂಟ್ನಲ್ಲಿರುವವರೆಲ್ಲ ಕಾರಣ ಎಂದು ಮಿನ್ ನಿರ್ಧಾರ ಮಾಡ್ತಾಳೆ. ಶಬ್ದದ ಮೂಲಕವೇ ಎಲ್ಲರಿಗೂ ತೊಂದರೆ ಕೊಡಲು ಶುರು ಮಾಡ್ತಾಳೆ. ಆ ಶಬ್ದದಿಂದ ಅತಿಯಾಗಿ ಕೋಪಗೊಂಡಿದ್ದ ವ್ಯಕ್ತಿ ಇದನ್ನ ಮೇಲಿನ ಮನೆಯ ಮಿಂಜಿಯೇ ಮಾಡುತ್ತಿರೋದು ಎಂದು ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸಾಯುವ ರೀತಿ ಹೊಡಿತಾನೆ. ಆದರೂ ಮಿಂಜಿ ಸತ್ತಿರೋದಿಲ್ಲ. ಆಗ ಬರುವ ಮಿನ್ ಜೀವದಲ್ಲಿದ್ದ ಮಿಂಜಿಯನ್ನ ಹೊಡೆದು ಸಾಯಿಸ್ತಾಳೆ. ತನ್ನ ಮಗಳ ಸಾವಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ತಾಳೆ. ಯಾರಿಗೂ ತಿಳಿಯದ ಈ ಸತ್ಯವನ್ನ ಮಿನ್ ಒಪ್ಪಿಕೊಂಡ ಕೂಡಲೇ ಅಲ್ಲಿಯೇ ಇದ್ದ ಮಿಂಜಿಯ ಭಯಾನಕ ಆತ್ಮ ಅವಳ ಮೇಲೆ ದಾಳಿ ಮಾಡುತ್ತೆ. ಸ್ನೇಹಿತರೆ, ಜೋಯಂಗ್ನ ಮನೆಯ ನೇಬರ್ 7th ಫ್ಲೋರ್ನಿಂದ ಕೆಳಗಡೆ ಬಿದ್ದಿದ್ದು ಮಿಂಜಿಯನ್ನ ಕೊಲ್ಲಲು ಪ್ರಯತ್ನ ಪಟ್ಟ ವ್ಯಕ್ತಿ ಕಾಣೆಯಾಗಿ ಬೇಸ್ಮೆಂಟ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದು ಹಾಗೂ ಕೀಹೂನ ಸಾವಾಗಿದ್ದು ಕೂಡ ಇದೇ ಆತ್ಮದಿಂದ. ಹಾಗೆಯೇ ಆಕ್ಸಿಡೆಂಟ್ನಿಂದ ಸತ್ತ ಮಿನ್ನ ಮಗಳು ಕೂಡ ಆತ್ಮವಾಗಿ ಇದೇ ಅಪಾರ್ಟ್ಮೆಂಟ್ನಲ್ಲಿ ಅಲೆದಾಡುತ್ತಿರುತ್ತಾಳೆ. ಮಿಂಜಿಯ ಆತ್ಮ ಮಿನ್ನ ಮೇಲೆ ದಾಳಿ ಮಾಡಿದ ಕೂಡಲೇ ಜೋಯಂಗ್ ಓಡೋಗಿ ಬಾಗಿಲು ಕ್ಲೋಸ್ ಮಾಡ್ತಾಳೆ. ಒಳಗಿನಿಂದ ಭಯಾನಕವಾದ ಶಬ್ದ ಕೇಳಿಸುತ್ತೆ. ಮಿನ್ ಸಹಾಯಕ್ಕಾಗಿ ಕೂಗಿಕೊಳ್ತಾಳೆ. ಆದರೆ ಜೋಯಂಗ್ ಬಾಗಿಲು ತೆಗೆಯಲ್ಲ ಮತ್ತು ಮಿಂಜಿ ಯಾವ ರೀತಿ ಸತ್ತಿದ್ದಳು ಅದೇ ರೀತಿಯಲ್ಲಿ ಮಿನ್ ಸಾಯ್ತಾಳೆ. ನಂತರ ಜೋಯಂಗ್ ಸೂಜಿನನ್ನು ಮನೆಗೆ ಕರೆದುಕೊಂಡು ಹೋಗ್ತಾಳೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಜೋಯಂಗ್ ಮನೆಯ ಕೆಳಗಿನ ಮನೆಗೆ ಒಬ್ಬಳು ಹೊಸ ಟೆನೆಂಟ್ ಬರ್ತಾಳೆ. ಆಕೆ ಜೋಯಂಗ್ ಮನೆಯ ಬಳಿ ಬಂದು ಅವಳ ಜೊತೆ ಮಾತಾಡ್ತಾಳೆ. ನೀವು ಇಲ್ಲಿ ಒಬ್ಬರೇನ ಇರೋದು ಎಂದು ಕೇಳ್ತಾಳೆ. ಅದಕ್ಕೆ ಜೋಯಂಗ್ ಇಲ್ಲ, ನಾನು ನನ್ನ ತಂಗಿ ಜೊತೆ ವಾಸಿಸ್ತೀನಿ ಎಂದು ಹೇಳ್ತಾಳೆ. ಆದರೆ ಹೊಸ ಟೆನೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಳೆ. ಏಕೆಂದರೆ ಅವಳಿಗೆ ಮನೆಯ ಒಳಗೆ ಬೇರೆ ಯಾರು ಕೂಡ ಕಾಣೋದೇ ಇಲ್ಲ. ಆಗ ಆಕೆ ರಾತ್ರಿಯಲ್ಲಿ ನಿಮ್ಮ ಮನೆಯಿಂದ ತುಂಬಾ ನಾಯ್ಸ್ ಬರುತ್ತೆ ಎಂದು ಹೇಳ್ತಾಳೆ. ಆಗ ಜೋಯಂಗ್ ಅವಳನ್ನು ಸುಮ್ಮನಾಗಿಸಿ ನೀನು ಇನ್ನು ಮುಂದೆ ಹುಷಾರಾಗಿರಬೇಕು, ಆ ರೀತಿಯ ಶಬ್ದ ಎಲ್ಲರಿಗೂ ಕೇಳಿಸುತ್ತೆ ಎಂದು ಹೇಳ್ತಾಳೆ. ಅಲ್ಲಿಗೆ ನಾಯ್ಸ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಆಕೆ ಜೋಯಂಗ್ನ ಮನೆಗೆ ಬಂದಾಗ ಸೂಜಿನ್ ಅವಳಿಗೆ ಕಾಣೋದಿಲ್ಲ. ಅಂದರೆ ಸೂಜಿನ್ ಇನ್ನೂ ಜೋಯಂಗ್ಗೆ ಸಿಕ್ಕಿಲ್ಲ. ಬೇಸ್ಮೆಂಟ್ನಲ್ಲಿ ಕಂಡಿದ್ದು ಸೂಜಿನ್ ಶವ ಇರಬೇಕು. ಅದನ್ನು ನೋಡಿ ಜೋಯಂಗ್ ಮೆಂಟಲಿ ಅಪ್ಸೆಟ್ ಆಗಿರಬಹುದು. ನನ್ನ ತಂಗಿ ಇನ್ನೂ ಬದುಕಿದ್ದಾಳೆ ಎಂದುಕೊಂಡೇ ಬದುಕುತ್ತಿರಬಹುದು. ಅಥವಾ ಬೇಸ್ಮೆಂಟ್ನಲ್ಲಿ ತನ್ನ ತಂಗಿಯನ್ನು ನೋಡಿದ ರೀತಿ ಜೋಯಂಗ್ ಕಲ್ಪನೆ ಮಾಡಿಕೊಂಡಿರಬಹುದು. ಜೋಯಂಗ್ ಮೆಂಟಲಿ ಇಲ್ ಆಗಿರಬಹುದು. ಅವಳು ಅನುಭವಿಸಿದ ಆ ಎಲ್ಲ ವಿಚಿತ್ರ ನೆರಳುಗಳು, ಶಬ್ದಗಳು ಮತ್ತು ಘೋಸ್ಟ್ ಎಲ್ಲ ಅವಳದೇ ಇಮ್ಯಾಜಿನೇಷನ್ ಮತ್ತು ಹೆಲುಸಿನೇಷನ್ ಆಗಿರಬಹುದು. ಈಗ ನಮಗಿರೋ ಪ್ರಶ್ನೆ ಏನೆಂದರೆ, ಆ ಸ್ಥಳದಲ್ಲಿ ನಿಜವಾಗಿಯೂ ಗೋಸ್ಟ್ ಇತ್ತ ಅಥವಾ ಇದೆಲ್ಲವೂ ಜೋಯಂಗ್ನ ತಲೆಯಲ್ಲಿ ನಡೆಯುತ್ತಿರೋದಾ ಎಂದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.